ವಂಶದ ಹುಲಿ ಇವನು ಅವಿನ ವೇಷ 12 ವರ್ಷ ನನ್ನ ರೋಷ 100 ವರ್ಷ ತಂದೆ ಈ ಊರಿಗೆ ರೌಡಿ ಆಗಿರಬಾರ್ದು. ಇಂತ ಎಷ್ಟೋ ಜನ ರೌಡಿಗಳಿಗೆ ರಾಜ ಕಂಠ. ಕಂಡವರ ಆಸ್ತಿಯನ್ನು ನುಂಗಿ ಹಾಕಿ ಬಡ ಜನ ಸಮಾಧಿ ಮೇಲೆ ಅರಮನೆ ಕಟ್ಟಿ ಮೆರೆಯುತ್ತಿದ್ದನಲ್ಲ ಆ ಕೋರೆ ರಾಜೇಗೌಡ ನನ್ನ ಮಗ. ಅರಮನೆ ಪಂಜರದಲ್ಲಿ ಆರಗಿಲೆ ಆಗಿರೋ ಕುಳಿತಿರೋ ಪ್ರಿಯ ಪ್ರೀತಿ ಮಾಯ ಬೀಸಿ ಪಂಜರದಿಂದ ಹೊರಗೆ ಬರುವಂಗೆ ಮಾಡದಿದ್ದರೆ ಡೇಂಜರ್ ಇಸ್ ಬೀಜ ಕಂಟನೆಲ್ಲ ಇವತ್ತ. ಹಾಗೆ ಲಕ್ಷ್ಮಿಯ ಚಿರಾನಂದ ಹೆಂಡತಿಯ ಲಕ್ಷ್ಮಿಯ ಸೌಂದರ್ಯ ಸೌಲಭ್ಯ ಬೇಕು ಅಂದಾಗಲೇ ವಿಷಕಂಠನ ಕಾಮ ಬೈಕೆ ತೀರುವುದು. ಒಂದು ವೇಳೆ ವಿಷಕಂಠನ ಬೈಕಿಗೆ ಯಾರಾದ್ರೂ ಬಗ್ಲ ಊಟ ಮಾಡಿದರೆ ಅವರ ಪಯಣ ಯಮನ ಪಾದಕ್ಕೆ. ಬಣ್ಣದ ಹಕ್ಕಿ ಪಂಜರಲ್ಲಿದ್ದರೇನು ಅರಮನೆಯಲ್ಲಿದ್ದರೇನು ವಿಷಕಂಠ ಮನಸ್ಸಿದ್ದರೆ ಹಕ್ಕಿ ಹಾಯಾಗಿ ವಿಷಕಂಠನ ಬಹುದಿನ ಬೈಕ್ಲ ತೀರಿಸಲೇಬೇಕು. ಆ ರಾಜಗೌಡನ ಹೇಳಿದ ಪ್ರಕಾರ ಚಿರಾನಂದಕ್ಕೆ ಕೊಟ್ಟ ಹಣ ಅದನ್ನ ಉಸಿಲಿ ಮಾಡಿಕೊಂಡು ಬಂದರೆ ಆಯ್ತು. ಮಾಡಿಕೊಂಡು ಬರದಿದ್ದರೆ ಹೆಸರು ಡೇಂಜರ್ ವಿಷಕಂಠನೇ ಅಲ್ಲ. ನೀವು ಎಷ್ಟೋ ಜನ ಕಣ್ಣಲ್ಲಿ ಎದುರಿಸಿದಿರೋ ಎಷ್ಟೋ ಜನ ಕಣ್ಣಲ್ಲಿ ಎದುರಿಸಿದಿರಿ. ಸುಂದರವಾಗಿದೆ. ಹಕ್ಕಿಯ ಚಿಲಿಪಿಲಿಯ ನಾದಗಳು ಇವೆಲ್ಲ ಕೇಳಿ ನನ್ನ ಮೈ ಮನ ಬೆರೆತಂತಾಗುತ್ತಿದೆ. ಆಹಾ, ಇದನ್ನೆಲ್ಲ ಕೇಳಿ ನಾನೇಕೆ ನವಿಲಾಗಲಿಲ್ಲ, ಹಕ್ಕಿ ಪಕ್ಷಿಗಳಾಗಲಿಲ್ಲ ಅನಿಸುತ್ತಿದೆ. ಇರಲಿ, ಇಂಥ ಸಮಯದಲ್ಲಿ ನನಗೊಬ್ಬ ಪ್ರಿಯಕರಾದರೂ ಇರಬಾರದಂತ ಅನಿಸುತ್ತದೆ. ಇರಲಿ ಬಿಡಿ, ಅಲ್ಲಿ ಯಾರೋ ಬಂದಂತೆ ಕಾಣುತ್ತದೆ. ಜಯರಾಜನಿರ್ಬೋದಾ? ಇರಲಿ ಇರಲಿ, ಜಯರಾಜನೇ ಇರಬಹುದು. 3 ವರ್ಷಗಳಿಂದ. ಹಲೋ ಮಿಸ್, ಹೂ ಆರ್ ಯು? ಹಲೋ ಮಿಸ್ಟರ್, ಹೌ ಆರ್ ಯು? ಅಂದಾಗೆ ಯಾರ ನೀನು? ಯಾಕೆ ಜಯರಾಜ್, ನಾನು ಯಾರು ಎಂದು ನಿಮಗೆ ನೆನಪಿಗೆ ಬರ್ತಾ ಇಲ್ವಾ? ನನಗೆ ನೆನಪಿಗೆ ಬರ್ತಾ ಇಲ್ಲ. ಅಂದ ಹಾಗೆ ಈ ಕಡೆ ನಿನ್ನ ಪಯಣ? ಜಯರಾಜ್, ನಾನು ಇದೇ ಊರಿನವಳು. ಅಂದರೆ ನಮ್ಮ ಊರಿನ ರಾಜನ ದನಿಗಳ ಮಗಳ? ಹೌದು, ನಾನು ಈ ಊರಿನ ರಾಜೇಂದ್ರ ಅವರ ಮಗಳು. ನಾನು ಚಿಕ್ಕಂದಿನಿಂದ ಸಿಟಿಯಲ್ಲೇ ಬೆಳೆದಿದ್ದೇನೆ. ಓಹೋ, ನಿನ್ನ ಸ್ನೇಹ ಮಾಡಿದಕ್ಕೆ ನಂಗೆ ತುಂಬಾ ಒಳ್ಳೆದಾಯ್ತು. ಯಾಕೆ ಜಯರಾಜ್? ನೋಡು ಪ್ರಿಯಾ, ಡಿಗ್ರಿ ಮುಗಿಸಿ 1 ವರ್ಷವಾಯ್ತು, ಇನ್ನು ಒಂದು ನೌಕರಿ ಕೂಡ ಬರ್ತಾ ಇಲ್ಲ. ಎಲ್ಲಿ ಹೋದಲ್ಲಿ ಬರೀ ಭ್ರಷ್ಟಾಚಾರ ತುಂಬಿ ತುಳುಕುತ್ತದೆ ಈ ಕಂಪ್ಯೂಟರ್ ದುನಿಯಾದಲ್ಲಿ. ಅಂದರೆ ನನ್ನ ತಂದೆಯ ವಸೂಲಿ ಏನಾದರೂ ನಿಮಗೆ ಬೇಕಾಗಿತ್ತ?
ಹೌದು ಪ್ರಿಯಾ, ಅಂದರೆ ನಿನ್ನ ಮಾತಿನ ಅರ್ಥ? ಹೌದು ಜಯರಾಜ್, ಹಾಗಾದರೆ ನಿನ್ನ ಪುಟ್ಟ ಹೃದಯದಲ್ಲಿ ಹಕ್ಕಿಯಾಗಿ ವಾಸಿಸುವ ಕಾಪಾಡುತ್ತೀರಾ? ಅದು ಎಲ್ಲ ಕನಸಿನ ಮಾತು ಪ್ರಿಯಾ, ಅದನ್ನ ಬಿಟ್ಟು ಬಿಡು. ಹೌದು ಜಯರಾಜ್. ಯಾಕೆ ಜಯರಾಜ್, ಯಾಕೆ? ನೋಡಿ ನೋಡಿ, ನನ್ನ ಪ್ರೀತಿ ನಿಮಗೆ ಇಷ್ಟವಿಲ್ಲವೇ? ನೋಡು ಪ್ರಿಯಾ, ಎಷ್ಟು ಕಷ್ಟ ಎಂಬುದು ಮುಂದಿನ ಮಾತು. ನೀ ಊರಿನ ಅಗರ್ಭ ಶ್ರೀಮಂತರ ಏಕೈಕ ಪುತ್ರಿ, ಅದು ನಾನು ಬಡಚಿದನ ತಮ್ಮ. ನಾವೆಲ್ಲಿ ನೀವೆಲ್ಲಿ? ಅಕಸ್ಮಾತ್ ಈ ವಿಷಯ ನಿಮ್ಮ ತಂದೆಗೆ ಏನಾದ್ರು ಗೊತ್ತಾದರೆ ನಮ್ಮನ್ನಿಬ್ಬರನ್ನು ಸಾಯಿಸಿ ಬಿಡುತ್ತಾನೆ. ಆದರೆ ಎಂಬ ಮಾತಕ್ಕೆ ಹೇಳಿ ನನ್ನ ರಾಜ. ನೋಡಿ, ನನ್ನ ತಂದೆ ನನ್ನ ಎಲ್ಲ ಆಸೆಯನ್ನು ಈಡೇರಿಸುತ್ತಾನೆ, ಅದನ್ನು ನಿರಾಸೆಗೊಳಿಸುವುದಿಲ್ಲ. ಹೌದು ಪ್ರಿಯಾ, ನೀನು ಹೇಳುವ ಮಾತು ನಿಜವಾದರೆ ಎಂಬ ಮಾತಕ್ಕೆ ನೋಡಿ ನನ್ನ ತಂದೆ. ಆಯ್ತು ಪ್ರಿಯಾ, ನಿನ್ನ ಆಸೆ ಭಗ್ನ ಬಯಸಿ ದುಃಖದ ಕಣ್ಣೀರು ಹರಿಸೋದಕ್ಕಿಂತ ನಿನ್ನ ಆಸೆ ಈಡೇರಿಸಿ ಪ್ರೀತಿಯ ಕಣ್ಣೀರು ಹರಿಸುವುದೇ ವಾಸಿ. ಬಾ ರಾಜ, ಇದೇ ಕಾಡಿನಲ್ಲಿ ಸಂತೋಷವಾದ ಸಮಯದಲ್ಲಿ ನನ್ನೊಂದಿಗೆ ಹಾಡಿ ಕುಣಿದು ನನ್ನ ಮನವನ್ನು ತಣಿಸು ಬನ್ನಿ. ಆಯ್ತು ಪ್ರಿಯಾ, ನಿನ್ನ ಇಷ್ಟದಂತೆ ಸುಗಮ ಸಂಗೀತದಲ್ಲಿ ಸಾಗಲಿ ನಮ್ಮ ಇಬ್ಬರ ಪ್ರೀತಿಯ ಪ್ರಯಾಣ. ನಿನ್ನ ಕಣ್ಣಿನ ರೆಪ್ಪೆ ಹಾಗೆ ನಾನು ಕಾಯುವೆ, ಬಿಸಿಲು ಮಳೆಯು ಏನೇ ಬಂದರು ನಿನ್ನ ಸೇರುವೆ. ರೌಡಿ ಸಮಲ್ಯಾರದು ಆಗಲ್ಲ, ರಕ್ತ ನೋಡಿ ನಾನಿದ್ದೆ ಮಾಡಲ್ಲ, ಪ್ರೀತಿ ಪ್ರೀತಿ ಉಳಿಸಿಕೊಡಲ್ಲ, ಪ್ರೀತಿಲೇ ಮಾಡದಿದ್ರೆ ಲೈಫ್ ಇಲ್ಲ, ರೌಡಿ ಸಮಲ್ಯಾರದು ಆಗಲ್ಲ.
ಜನ ದೂರಿನ ಜನ ಭೋಜನ ಜನ ಗಾರನಿ ಮನ ನೀನು ಬರಬೇಡ ನೀ ಎತ್ತಕ್ಕೆ ಸೌಂಡಿದು ನಿಲ್ಲಲ್ಲ ನಡಿ ಪಕ್ಕಕ್ಕೆ ಯಾರು ಬೇಕಿಲ್ಲ ಮುನ್ನೊಗ್ಗಕ್ಕೆ ಇಲ್ಲಿ ಯಾರು ಎದುರಾಳಿ ಇದೆ ಬಗ್ಗೆ ನಮ್ಮಿದೆ ಅನ್ಬೇಡ ನಂಬಿ ಕೊಡಬೇಡ ಮೈ ಮರೆತು ಮರಿಬೇಡ ನಾ ಸೈಲೆಂಟ್ ಅಂತ ನಾ ವೈಲೆಂಟ್ ಅಂತ ದಾರಿ ಸಿಗಬೇಡ ಹೇಳಿ ಪ್ರೇಮಿಗಳೇ ಒಬ್ಬನು ಸುಂದರ ಇತನು ಹೇಳಿ ಪ್ರೇಮಿಗಳೇ ಒಬ್ಬನು ಸುಂದರ ಇತನು ಗೆಳೆಯ ಅಂತ ಬಂದ್ರೆ ಗುಡಿ ಕಟ್ಟಿಸ್ತೀನಿ, ಪ್ರೀತಿ ಅಂತ ಬಂದ್ರೆ ತಾಜ್ ಮಹಲ್ ಕಟ್ಟಿಸ್ತೀನಿ, ದ್ವೇಷ ಅಂತ ಬಂದ್ರೆ ಸಮಾಧಿ ಕಟ್ಟಿದ್ದೀನಿ. ಗುಡುಗು ಸಿಡಿಲುಗಳ ಆರ್ಭಟಕ್ಕೆ ಬೆಟ್ಟ ಗುಡ್ಡಗಳ ಅದರಿದಂತೆ ಈ ಜಯದೇವನ ಗರ್ಜನೆಗೆ ಇಡೀ ಊರಿಗೂರೇ ತಲ್ಲರಿಸಬೇಕು. ಜಗಜ್ಜಯಮಿನಲ್ಲಿ ಮಿಂಚಿ ಮಂಡಲದಲ್ಲಿ ಗರ್ಜಿಸಿ ರಾಜಗೌಡನ ಅಟ್ಟಹಾಸವನ್ನು ಮಟ್ಟ ಹಾಕುವ ಈ ಡೇಂಜರ್ ಮ್ಯಾನ್ ವಿಕ್ರಮನ ಆಟ ಯಾವನಿಗೂ ಗೊತ್ತಿಲ್ಲ. तलवार के दांत पर चलने वाले कभी मां से नहीं डरते. ಇಷ್ಟಕ್ಕೂ ನಾನು ಯಾರು? 20 ವರ್ಷಗಳ ಹಿಂದೆ ನಾನೊಬ್ಬ ಹಾಲು ಕುಡಿಯುವ ಹಸುಗೂಸು. ಅವತ್ತಿನಿಂದ ಇವತ್ತಿನವರೆಗೂ ನನ್ನ ತಂದೆ ತಾಯಿ ಯಾರೆಂದು ನನಗೆ ಒಂದು ಗೊತ್ತಿಲ್ಲ. ಅಂದಿನಿಂದ ಇಂದಿನವರೆಗೂ ನನ್ನನ್ನು ಸಾಕಿ ಬೆಳೆಸಿದ ಶೇರ್ ಖಾನ್ನೇ ನನ್ನ ಸರ್ವಸ್ವ. ರಾಜೇಗೌಡ ನನ್ನ ಗುರುವನ್ನು ಜೈಲು ಶಿಕ್ಷೆ ಅನುಭವಿಸುವಂತೆ ಮಾಡಿದ ನಿನಗೆ ತಕ್ಕ ಪಾಠ ಕಲಿಸಲೇಬೇಕು. ಲೇ ರಾಜೇಗೌಡ, ನೀನು ಮಾಡಿದ ಪ್ರತಿ ಒಂದೊಂದು ತಪ್ಪನ್ನು ನನ್ನ ಗುರುವಿನ ತಲೆ ಮೇಲೆ ಹಾಕಿ ನಿನ್ನ ಅಂದದ ಅರಮನೆಯಲ್ಲಿ ಮೆರೆದಾಡುತ್ತಿರುವೆಯ ರಾಜೇಗೌಡ. ಮುಂದಿನ ವಾರ ಸುಪ್ರೀಂ ಕೋರ್ಟ್ ಕೊಡೋ ತೀರ್ಪು ನಮ್ಮ ಪರವಾಗಿಯೇ ಇರಬೇಕು. ಅಕಸ್ಮಾತ್ ಸಾಕ್ಷಿ ಹೇಳಲು ಬಂದರೆ ಅವರಿಗೆ ಉಳಿಗಾಲವೇ ಇಲ್ಲ. ಯಾಕೆಂದರೆ ಕಟ್ಟಿದ ಸಿಂಹವನ್ನು ಬಿಟ್ಟರೆ ಏನು ಮಾಡಬಲ್ಲದು? ಹಾಗೆ ಕಾಡಿನಿಂದ ಹೊರ ಬಂದು ಶ್ರೀಮಂತರಿಗೆ ಸಿಡಿದೆದ್ದ ಸಿಂಹವಾಗಿ ನಿಲ್ಲುತ್ತಾನೆ ಈ ರಣ ವಿಕ್ರಮ. ಹಾಗೆಂದ ಮೇಲೆ ಈ ಕಾಡಿನ ವಿಕ್ರಮ ನಾಡಿಗೆಲ್ಲ ಪ್ರಚಂಡ.
ವಾಟ್ ಈಸ್ ನೆಕ್ಸ್ಟ್ ಅನ್ನೋ ತರ ನನ್ನ ಗುರು ಶೇರ್ ಖಾನ್ ಅನ್ನು ರಿಲೀಸ್ ಮಾಡಿಸಿ ನಂತರ ನನ್ನ ಬಂಧುಗಳು ಯಾರೆಂದು ಪತ್ತೆ ಹಚ್ಚಿದರ ಆಯ್ತು. You want to play me? I will play the game. You want to kill me? I will end the game. ಶಿವಪ್ಪ ಕಾಯೋ ತಂದೆ ಭಕ್ತಿಯಂತೆ ಪೂಜೆಯಂತೆ ಇರುವಲ್ಲದ ಭಕ್ತಿಯಂತೆ ಪೂಜೆಯಂತೆ ಇರುವಲ್ಲದ ಪಾವನ ಪುಣ್ಯವಂತ ಹರನೇ ಸ್ವಾಮಿ ಹಸಿವಿಯ ತಾಳಲಾರೆ ಪಾದಯ. ದೇವಾ ತಾಯಿ ಲಕ್ಷ್ಮಿ ದಯಮಾಡಮ್ಮ ತಾಯಿ ದ್ಯಾಮವ್ವ ನನ್ನ ತಮ್ಮ ನೌಕರಿಗೆ ಹೋಗ್ತಾನಂತೇಳಿ 1,00,000 ರೂಪಾಯಿ ಸಾಲ ತೆಗೆದು ವಿದ್ಯೆ ಕಲಿಸಿದೆ. ನನ್ನ ತಮ್ಮ ಹೊಲದಲ್ಲಿ ಕೆಲಸ ಮಾಡುತ್ತೇನೆಂದು ಮಾತ್ರ ನೋಡಿ ಆತನಪ್ಪ ನನ್ನ ತಮ್ಮ. ಏನು ಮಾಡಲಿ ಲಕ್ಷ್ಮಿ, ಒಂದು ಕಡೆ 1,00,000 ರೂಪಾಯಿ ಹಣವನ್ನು ತೆಗೆದು ವಿದ್ಯೆ ಕಲಿಸಿದೆ ನನ್ನ ತಮ್ಮನಿಗೆ. ಆದರೆ ನನ್ನ ತಮ್ಮನಿಗೆ ನೌಕರಿ ಸಿಗುವ ಭಾಗ್ಯವೇ ಇಲ್ಲ ತಾಯಿ ತಮ್ಮ. ನನ್ನ ತಮ್ಮನಿಗೆ ಇಲ್ಲದಂತಾಯಿತು. ಒಂದು ಕಡೆ ರೊಕ್ಕದ ಚಿಂತೆ, ಇನ್ನೊಂದು ಕಡೆ ಸಾಲಿನ ಚಿಂತೆ. ಏನು ಮಾಡಲಿ ತಾಯಿ ದ್ಯಾಮವ್ವ ತಾಯಿ, ನಿನ್ನೆ ಕೂಡಿದೇವಾ, ನಿನ್ನೆ ದಯಪಾಡಿಸಮ್ಮ ನನ್ನ ತಮ್ಮನನ್ನು. ರೀ ಯಾಕ್ರಿ, ಏನಾಯ್ತು? ಏನಿದೆ ನಿಮ್ಮ ಕಣ್ಣಲ್ಲಿ ನೀರು ರೀ? ಏನು ಮಾಡಲಿ ಲಕ್ಷ್ಮಿ, ಏನು ಮಾಡಲಿ ಲಕ್ಷ್ಮಿ, ಒಂದು ತಿಳಿಯದಾಗಿದೆ. ಎಲ್ಲ ಕಷ್ಟಗಳು ನನಗೆ ಬಂದಿರುತ್ತವೆ. ಆ ಶ್ರೀಮಂತರ ಹತ್ತಿರ 1,00,000 ರೂಪಾಯಿ ತೆಗೆದು ವಿದ್ಯೆ ಕಲಿಸಿದೆ ನನ್ನ ತಮ್ಮನಿಗೆ. ಆದರೂ ವಿದ್ಯೆ ಕಲಿಯಲಿಲ್ಲ. ಹೊಲದಲ್ಲಿ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳ್ತಾನೆ. ಹೊಲದಲ್ಲಿ ಕೆಲಸ ಮಾಡಿದರೆ ಊರಿನ ಜನ ಏನನ್ನುತ್ತಾರೋ ತಿಳಿಯುತ್ತೇನೆ ಲಕ್ಷ್ಮಿ. ನೋಡಿ, ಸಮಾಧಾನ ಮಾಡ್ಕೊಡ್ರಿ. ಆ ಸಾಹುಕಾರರು ಏನಾದ್ರು ಹಣ ಕೇಳಿದ್ರೆ ಅವ್ರ ಕಾಲಿಗೆ ಬಿದ್ದಾದ್ರು ಸ್ವಲ್ಪ ಸಮಯ ಕೇಳ್ಕೊಳ್ಳೋಣ. ನಡೀರಿ, ಸಮಾಧಾನ ಮಾಡ್ಕೊಂಡು ಕೈಕಾಲು ಮುಖ ತೊಳ್ಕೊಳ್ಳಿ, ಊಟಕ್ಕೆ ಬಡಿಸ್ತೀನಿ, ಊಟ ಮಾಡಿವ್ರಂತೆ. ಚಿರಾನಂದ, ಬೇಗನೆ ಹೊರಗೆ ಬಲೆ ಬಚ್ಚರ ಮಗನೇ.
ಸಾಹೇಬ್ರೆ, ಬನ್ನಿ ಕುಳಿತುಕೊಳ್ಳರಿ. ಬಡವನ ಮನೆಗೆ ಭಾಗ್ಯವಂತರ ಬಂದಾಯಿತು ಸಾಹೇಬ್ರೆ. ಲೇ ಚಿದಾನಂದ, ನಿಮ್ಮ ಮನೆಗೆ ಅತಿಥಿಲೆ ಆಗಿ ಕುಳಿತುಕೊಂಡು ನಾನು ಬಂದಿಲ್ಲ. ನಮ್ಮ ರಾಜಗೌಡ ಕೊಟ್ಟ ಅನ್ನೋದ್ರ ಉಸುಲಿ ಮಾಡಲು ಬಂದಿರುವೆ. ಹೌದ್ ನೋಡಪ್ಪ ಶಿದಾನಂದ, ನಮ್ಮ ಸಾವುಕಾರ ರೊಕ್ಕ ತರ ಕಳ್ಸಿದಾರ ನಮ್ಮನ್ನ. ಆಯ್ತು ಸಾಹೇಬ್ರೆ, ಕುಳಿತುಕೊಳ್ಳರಿ. ಕುಳಿತುಕೊಂಡು ಮಾತನಾಡೋಣ. ಲಕ್ಷ್ಮಿ, ಇವರಿಗೆ ಸ್ವಲ್ಪ ಚಾ ತೆಗೆದುಕೊಂಡು ಬಾ. ಲೇ ತಲಾಟಿ, ಬಡ್ಡಿ ಗಂಟೆ ಎಷ್ಟಾಯ್ತಿಲ್ಲ ಲೆಕ್ಕ ಮಾಡಲೇ. ಅಷ್ಟೇನು ಭಾಳ ಆಗಿಲ್ರಿ ಅಪ್ಪ. 1 ಲಕ್ಷ ಅಸಲ, 75,000 ರೂಪಾಯಿ ಬಡ್ಡಿ. ಕೊಟ್ಟು ಬಿಡು ತಮ್ಮ. ಇಲ್ಲ ಸಾಹೇಬ್ರೆ, 1 ಲಕ್ಷಕ್ಕೆ 75,000 ರೂಪಾಯಿ ಬಡ್ಡಿ ಆಗಲು ಸಾಧ್ಯವಿಲ್ಲ. ಏ ಚಿದಾನಂದ, ತಲಾಟಿ ಸರಿಯಾಗಿ ನೋಡಿ ಹೇಳಿರ್ತಾನೆ. ಇಲ್ಲ ದನಿ ಇಲ್ಲ, 1 ಲಕ್ಷಕ್ಕೆ ಅಷ್ಟು ಬಡ್ಡಿ ಆಗಲು ಸಾಧ್ಯವಿಲ್ಲ. ನೋಡೋಣ, ನನ್ನ ತಮ್ಮ ಬರಲಿ, ಲೆಕ್ಕ ಮಾಡಿಸಿ ವಿಚಾರ ಮಾಡಿ ನಿಮಗೆ ತಿಳಿಸುತ್ತೇನೆ. ಸಾವುಕಾರರೇ ಬನ್ನಿ, ಚಾ ಮಾಡಿದ್ದೀನಿ, ಚಾ ಕುಡಿಯುವ್ರಂತೆ. ನಿನ್ನ ಚಾಯಕ್ಕೆ ಅವನು ನಿನ್ನ ತಮ್ಮ. ಅವನೇನು ಅಕೌಂಟರ, ಇಲ್ಲ ಕ್ಯಾಶಿಯರ, ಇಲ್ಲ ಪೊಲೀಸ್ ಆಫೀಸರ್, ಇನ್ಸ್ಪೆಕ್ಟರ. ಹಾಗೇನಿಲ್ಲ ಸಾವುಕಾರ್ರಿ, ನಮ್ಮ ತಮ್ಮ ಬಂದ ಮೇಲೆ ಲೆಕ್ಕ ಮಾಡಿ ವಾಪಸ್ ನಿಮ್ಮ ಹಣವನ್ನು ಮುಟ್ಟಿಸಿ ಕೊಡುತ್ತೀನಿ. ಲೇದಯ್ಯೋ, ನಿಮ್ಮ ತಮ್ಮನಿಂದ್ರ ಆದ್ರೂ ಲೆಕ್ಕ ಮಾಡಿಸು, ಇಲ್ಲ ಬ್ರಹ್ಮಲೋಕದಿಂದ ಆದ್ರೂ ಲೆಕ್ಕ ಮಾಡಿಸು. ಬಟ್ 1 ವಾರದಲ್ಲಿ 1,75,000 ರೂಪಾಯಿ ನನ್ನ ಕೈಗೆ ಸೇರ್ಲೇಬೇಕು. ಇಲ್ಲದಿದ್ದರೆ ನಾನು ಮಾತಾಡ ನೋಡುದಿಲ್ಲ, ನಮ್ಮ ರಾಜಗೌಡ ಮಾತನಾಡುತ್ತಾನೆ. ಎಚ್ಚರ ಮಗನೇ. ಒಂದ ಸಲಕ್ಕ ಯಾವಾರ ಸುದ್ದ ಆಗದಿರ ರೀ, ಏನೋ ಇವ್ ನಾವು ಶನಿ ಬೆನ್ನ ಹತ್ತಿದಂಗ ಆತ್ ನೋಡ್ರಿ. ಅದ ನಡ್ರಿ ಹೋಗೋಣ್ರಿ, ನಡ್ರಿ ನಡ್ರಿ. ಹಲೋ ದೇವ, ಹಲೋ ತಾಯಿ ದ್ಯಾಮವ್ವ, ಯಾಕ ಈ ಪಾಪಿ ಬಡವನನ್ನು ಭೂಮಿ ಮೇಲೆ ಹೊಟ್ಟಿಸಿದೆಯಮ್ಮ? ಬಡವನ ಕಣ್ಣೀರಲ್ಲಮ್ಮ, ಬಡವನ ಕಣ್ಣಲ್ಲಿ ಬರುವ ಕಣ್ಣೀರಲ್ಲಮ್ಮ, ರಕ್ತ ಬರುತ್ತಿದೆ ಅಮ್ಮ, ರಕ್ತ ಬರುತ್ತಿದೆ. ಸಮಾಧಾನ ಮಾಡ್ಕೊಳ್ರಿ. ಆ ಜಡೆ ಸಿದ್ದೇಶ್ವರ ನಂಬಿದ ನಮ್ಮಂತ ಭಕ್ತರನ್ನು ಯಾವತ್ತೂ ಕೈ ಬಿಡೋದಿಲ್ಲ. ನಮ್ಮನ್ನು ಕೈ ಹಿಡಿತಾನ ಅನ್ನುವ ನಂಬಿಕೆ ನನಗಿದೆ ರೀ. ಇಲ್ಲ ಲಕ್ಷ್ಮಿ, ಇಲ್ಲ. ಆ ನಿನ್ನ ದೇವರು ಶ್ರೀಮಂತರ ಮೇಲೆ ಕರುಣೆ ತೋರುತ್ತಾನು, ಬಡವರ ಮೇಲೆ ಎಂದೋ ಕರುಣೆ ತೋರುವುದಿಲ್ಲ ಲಕ್ಷ್ಮಿ, ಕರುಣೆ ತೋರುವುದಿಲ್ಲ ನಿನ್ನ ದೇವರು. ಅಣ್ಣ ಅತ್ತಿಗೆ ಬಾರಪ್ಪ ಮೈದುನ. ಯಾಕಪ್ಪ ಇಷ್ಟೊತ್ತಿನವರೆಗೆ ಎಲ್ಲಿದ್ದೆ, ಎಲ್ಲಿಗೆ ಹೋಗಿದ್ದೆಪ್ಪ? ಇಲ್ಲೇ ನನ್ನ ಗೆಳೆಯನ ಹತ್ತಿರ ಹೋಗಿದ್ದೆ. ಯಾಕತ್ತಿಗೆ ಅಣ್ಣನ ಮುಖ ಸೊಪ್ಪಾಗಿದ್ದಿಲ್ಲ, ಯಾಕೆ? ಹಾಗೇನಿಲ್ಲಪ್ಪ, ಅಣ್ಣ ಮೈಯೆಲ್ಲ ಹುಷಾರು ಹೇಳೋಣ, ಡಾಕ್ಟರ್ನ ಕರೆದುಕೊಂಡು ಬರ್ತೇನೆ. ಡಾಕ್ಟರ್ಗೆ ಹೋಗುವ ಔಷಧ ಅಲ್ಲಪ್ಪ ಇದು, ಡಾಕ್ಟರ್ಗೆ ಹೋಗುವ ಔಷಧ ಅಲ್ಲಪ್ಪ. ಅಣ್ಣ ಏನಿನ್ನು ನಿನ್ನ ಮಾತಿನ ಅರ್ಥ? ಅತ್ತಿಗೆ ನೀನಾದ್ರೂ ಹೇಳು, ಅಣ್ಣನಿಗೂ ಏನಾಯ್ತು ಅಂತ. ಮೈದುನ, ಏನಾಯ್ತು ಅಂತ ಕೇಳಿದ್ರೆ ಹೇಳೋದ್ರಲ್ಲಿ ಇದ್ರಲ್ಲಿ ಏನಿದೆಯಪ್ಪ? ಅತ್ತಿಗೆ ಏನಿದು ಮನೆ ತುಂಬಾ ಗಾಜು? ಏನು ನಡೆದು ಹೇಳು ಅತ್ತಿಗೆ, ಹೇಳು. ಮೈದುನ, ಅದು ಆ ಸಾವುಕಾರ ನನ್ನ ಅಣ್ಣನಿಗೆ ಏನಾರ ಅಂದ್ರೆ ಹೇಳತ್ತಿಗೆ, ಹೇಳು. ಈಗಲೇ ಹೋಗಿ ಅವನ ರಕ್ತವನ್ನು ಕುಡಿದು ಬರುವೆ. ನಿಲ್ಲುವರೆ ಜಯರಾಜ್, ಹಾಗೆಲ್ಲ ಮಾತನಾಡಬೇಡದು. ಅವರು ಹಣ ಕೊಟ್ಟದ ತಪ್ಪವೇ? ತಪ್ಪಿನ ಬಿಲ್ ಬಂದ ಮೇಲೆ ಅವರನ್ನು ಲೆಕ್ಕ ಮಾಡಿ ತಾಬಡದು ಬಿಡ ಕೊಟ್ಟರಾಯ್ತು.
ಬೆದರಿಕೆ ಹಾಕಿ ಹೋದರೆ ಅಣ್ಣ ಯಾವ ಕುಳ್ಳಿ ಲೆಕ್ಕ ಹೇಳಿದ್ದು 75,000 ದುಡ್ಡನ್ನು. ಹೌದೇಪ್ಪ? ಆ ಸಾಹುಕಾರನ ಬಲಗೈ ಬಂಟನಾದ ಆ ವಿಷಕಂಠ ತಲಟ್ಟಿ ಬಂದು ಹೇಳಿ ಹೋದ್ರಪ್ಪ. ಲೇ ಚೊಚ್ಚಿನ ಸಾಹುಕಾರ, ನಮ್ಮ ಮನೆಗೆ ನಾಯಿಗಳು ಕರ್ಸಿದ ಅಲ್ಲದೆ ನಂಬರ್ ಬಡ್ಡಿ ಲೆಕ್ಕನ್ನು ಹೇಳಿ ಕಷ್ಟ ಅಂದ ಮೇಲೆ ಈ ಜಯರಾಜನ ಗೋಪಾಲನ ನಂದ ಬೇಕಾದರೆ ನಿನ್ನನ್ನು ಕತ್ತರಿಸಿ ನಿನ್ನ ಹೆಣ್ಣದ ಮೇಗಿಡುವೆ 75,000 ಬಡ್ಡಿ ದುಡ್ಡನ್ನು. ಜಯರಾಜ್ ನಿಂತುಕೋ. ಬಡವನ ಸಿಟ್ಟು ದವಡಿಗೆ ಮೂಲದಂತೆ ದೊಡ್ಡವರಿಂಬಲ್ಲ ಜಗಳ ನಮಗೆ ಏನಕ್ಕೆ ಬೇಕಾಗಿದೆಯಪ್ಪ? ದೊಡ್ಡ ಬಂದ ಮೇಲೆ ಲೆಕ್ಕ ಮಾಡಿಸಿ ವಾಪಸ್ ಕೊಟ್ಟರಾಯ್ತು. ಹೌದಪ್ಪ, ಹೇಸಿಗೆ ಮೇಲೆ ಕಲ್ಲು ಹಾಕಿದ್ರೆ ಅದು ನಮ್ಮ ಮುಖಕ್ಕೆ ಸಿಡ್ತಿರೋದು ನಿನಗೆ ಗೊತ್ತಿಲ್ವೇನಪ್ಪ? ಹೋಗ್ಲಿ ಬಿಡು, ಬಿಟ್ಟು ಬಿಡಪ್ಪ. ಇಲ್ಲ ಅತ್ತಿಗೆ ಇಲ್ಲ, ಆ ರಾಜಗೌಡ ಸುಮ್ಮನೆ ಬಿಡಬಾರದು. ಈ ಊರಿನ ಬಡವರ ದುಡ್ಡಿಗೆ ಸಹಾಯ ಮಾಡಿದೀನಿ ಅಂದು ಎಷ್ಟು ಜನರು ಆಸ್ತಿ ಪಡಿ ಜೊತೆಗೆ ಪ್ರಾಣವನ್ನು ತಿನ್ನುತ್ತಿದ್ದಾನೆ. ನೋಡಪ್ಪ, ಹೋಗ್ಲಿ ಬಿಡಪ್ಪ. ಆ ಸಾಹುಕಾರ ವಿಷಯ ನಮ್ಗೆ ಆಗ್ಬೇಕು. ಇನ್ನೊಂದ್ಸಾರಿ ನಮ್ಮ ತಂಟೆಗೆ ಬಂದಾಗ ನಾವು ನೋಡ್ಕೊಂಡ್ರಾಯ್ತು. ಅತ್ತಿಗೆ ನೀನು ಹೇಳು ನಿಜವಾದರೆ ನನ್ನ ಅಣ್ಣನಿಗೋಸ್ಕರ ನಿನ್ನ ಮೈದನಿಗೋಸ್ಕರ ಒಂದು ಹಾಡವನ್ನು ಹಾಡಬಾರದು ನನ್ನ ಅತ್ತಿಗೆ. ನೀನ್ ಇಷ್ಟಂತಾಗ್ಲಪ್ಪ ನನ್ನ ಮೈದನ. ಕೂಡಿ ಬಾಳುವ ಮನೆಯಲ್ಲಿ ಬೆಳಗುತ್ತಿದೆ ಎಂದು ನಂದಾತೀತ. ನಮ್ಮ ಮನೆಯಲ್ಲಿ ದಿನವೂ ಬೆಳಕು ಚೈತುವೆ, ಬೆಳದಿ ಪ್ರೀತಿ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಬೆಳಕು ಚೈತುವೆ, ಬೆಳದಿ ಪ್ರೀತಿ ಕರಗಲು ಸಾಧ್ಯವೇ? ಸವಿ ಕೂಡಿದು ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಕಡಲಿ ಪ್ರೀತಿ ಕರಗಲು ಸಾಧ್ಯವೇ? ಪ್ರೀತಿಯ ಮಾತೆ ಕೇಳಿರಿ, ಕಣ್ಣಿನಂತ ನನ್ನನು ತಾಯಿಯಾಗಲು ನೋಡಿರಿ. ಆಲೋಚಿಸಿ ಹಕ್ಕಿಗಳೇ ಪ್ರೀತಿಯ ಮಾತೆ ಕೇಳಿರಿ, ಕಣ್ಣಿನಂತ ನನ್ನನು ತಾಯಿಯಾಗಲು ನೋಡಿರಿ. ಕೊಡೆಯಾಗಲಿ ಕಣ್ಣಿನ ಹನಿಯಲ್ಲೇ ಹೃದಯಕ್ಕೆ ಹೂವು ಮಳೆ, ಮನೆಯಲ್ಲಿ ದಿನವೂ ಬೆಳಕು ಚೈತ್ರುವೆ, ಕಡಲಿ ಪ್ರೀತಿ ಕರಗಲು ಸಾಧ್ಯವೇ? ಮೈದುನ, ನೀನ್ ಇಷ್ಟದಂತೆ ಹಾಡ್ಕೊಂಡಿದ್ದೇನೆ. ನಡಿಯಪ್ಪ, ಊಟ ಮಾಡು.